ಸರ್ಕಾರಿ ಉರ್ದು ಪ್ರೌಢಶಾಲೆ ಚಿಂತಾಮಣಿಗೆ ಬೇಕು. ತಾಲೂಕಿನಲ್ಲಿ ಸರ್ಕಾರಿ ಉರ್ದು ಪ್ರೌಢಶಾಲೆ ಆರಂಭಿಸಬೇಕು. ತಾಲೂಕಿನಲ್ಲಿ 40,000ಕ್ಕಿಂತ ಹೆಚ್ಚು ಮುಸ್ಲಿಮರಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚು ಮುಸ್ಲಿಂ ಜನಾಂಗದವರಿದ್ದು, ಉರ್ದು ಕಲಿಯೋ ಶಾಲೆಯ ಮಕ್ಕಳು ಪ್ರೌಢಶಾಲೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ HPS 14, LPS 14 ಉರ್ದು ಸರ್ಕಾರಿ ಶಾಲೆಗಳಿದ್ದು, ಇದರಲ್ಲಿ ನಗರ ಪ್ರದೇಶದಲ್ಲಿ HPS 6, LPS 4 ಶಾಲೆಗಳಿವೆ. ಈ ಶಾಲೆಗಳಲ್ಲಿ ಸುಮಾರು 57 ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದು, ಪ್ರೌಢಶಾಲೆ ಇಲ್ಲದೇ ಇರುವ ಕಾರಣ ಮುಸ್ಲಿಂ ಜನಾಂಗದ ಮಕ್ಕಳು ಪ್ರೌಢಶಾಲೆಯಲ್ಲಿ ಉರ್ದು ಕಲಿಯಲು ಸಾಧ್ಯವಾಗ್ತಿಲ್ಲ. ಕಳೆದ 20 ವರ್ಷಗಳಿಂದ ತಾಲೂಕಿನಲ್ಲಿ ಉರ್ದು ಪ್ರೌಢಶಾಲೆ ಬೇಕೆಂದು ಹಲವು ಮುಸ್ಲಿಂ ಜನಾಂಗದ ಮುಖಂಡರುಗಳು ವರ್ಷಗಳಿಂದ ನಿರಂತರ ಹೋರಾಟ ಮಾಡಿದ್ರು. ಅದಕ್ಕೆ ಫಲ ಸಿಗಲಿಲ್ಲ. ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಬೇಕು ಎನ್ನುವುದು ಇನ್ನು ನಿನ್ನೆಯ ಬೇಡಿಕೆಯಲ್ಲ, ಇದು ಬಹಳ ವರ್ಷಗಳ ಬೇಡಿಕೆ. ಆದರೆ ದುರಂತವೆಂದರೆ ಈವರೆಗೆ ಈಡೇರಿಲ್ಲ. ಈಗಲಾದರೂ ಇಲ್ಲಿನ ಮುಸ್ಲಿಂ ಮುಖಂಡರು ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೇರಿ ಉರ್ದು ಪ್ರೌಢಶಾಲೆ ಮಂಜೂರು ಮಾಡಿಸಿ ಉರ್ದು ಕಲಿಯಲು ಅನುಕೂಲ ಮಾಡಿಕೊಡ್ತಾರೆ ಎಂಬುದು ಮುಸ್ಲಿಂ ಜನಾಂಗದ ಪ್ರಶ್ನೆಯಾಗಿದೆ.